ಕ್ವಶನ್ ನಂಬರ್ 4 ಅಲ್ಲಿ ಎರಡು ಕಾರ್ಪೆಟ್ ಡೈಮೆನ್ಷನ್ ಕೊಟ್ಟಿದ್ದಾನೆ. ಒಂದು ಕಾರ್ಪೆಟ್ 16 ಮೀಟರ್ ಬೈ 14 ಮೀಟರ್ ಅಂತ ಕೊಟ್ಟಿದ್ದಾನೆ. 16 ಮೀಟರ್ ಬೈ 14 ಮೀಟರ್ ಅಂದ್ರೆ ರೆಕ್ಟಾಂಗಲ್ ಶೇಪ್. ಸೆಕೆಂಡ್ ಕಾರ್ಪೆಟ್ ಡೈಮೆನ್ಷನ್ 15 ಮೀಟರ್ ಅಂತ ಕೊಟ್ಟಿದ್ದಾನೆ. ಈಚ್ ಸೈಡ್ ಮೆಜರ್ಸ್ 15 ಮೀಟರ್. ಕನ್ನಡದಲ್ಲಿ ಪ್ರತಿ ಬಾಹುವಿನ ಅಳತೆ 15 ಮೀಟರ್. ಹಂಗಂದ್ರೆ ಇದು ಸ್ಕ್ವೇರ್ ಶೇಪ್ ಅಲ್ಲಿ ಇದೆ ಅಂತ ಅರ್ಥ. ಆಯ್ತಾ? ಅದು ಕೊಟ್ಬಿಟ್ಟು ಏನ್ ಕೇಳಿದಾನೆ ಅಂದ್ರೆ ಯಾವ ಕಾರ್ಪೆಟ್ಗಿಂತ ಎಷ್ಟು ದೊಡ್ಡದಿದೆ ಅಂತ ಕೇಳಿದಾನೆ. ಆಯ್ತಾ? ಫಸ್ಟ್ ಏನ್ ಮಾಡಿ, ಫಸ್ಟ್ ಏರಿಯಾ ಫೈಂಡ್ ಔಟ್ ಮಾಡಿ, ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಿ, ಆಮೇಲೆ ಮೈನಸ್ ಮಾಡಿ. ರೆಕ್ಟಾಂಗಲ್ ಏನು ಏರಿಯಾ? ಲೆಂತ್ ಇಂಟು ಬ್ರೆಡ್. ಇದ್ರದ್ದು ಏನು ಏರಿಯಾ? ಎ ಇಂಟು ಎ. ಲೆಂತ್ 16 ಮೀಟರ್, ಬ್ರೆಡ್ 14 ಮೀಟರ್. ಆಯ್ತಾ? ಇದ್ರ ಏರಿಯಾ 15 ಇಂಟು 15 ಆಗುತ್ತೆ. ಆಯ್ತಾ?